ಸಿಎಂ ಮುಖ್ಯ ಸಲಹೆಗಾರರನ್ನಾಗಿ ಸುನೀಲ್ ಕನಗೋಳ ಅವರನ್ನ ನೇಮಕ ಮಾಡಲಾಗಿದೆ. ಚುನಾವಣಾ ತಂತ್ರಗಾರಿಕೆ ನಾಯಕರಾಗಿರುವಂತಹ ಕನಗೋಳ್ ಅವರನ್ನ ಮುಖ್ಯ ಸಲಹೆಗಾರರನ್ನಾಗಿ ಮುಖ್ಯಮಂತ್ರಿಗಳಿಗೆ ನೇಮಕ ಮಾಡಲಾಗಿದೆ. ಈ ಹಿಂದೆ ಸಿದ್ದರಾಮಯ್ಯಗೂ ಕೂಡ ಸಲಹೆಗಾರರಾಗಿ ಕನಗೋಳ ಕಾರ್ಯವನ್ನು ನಿರ್ವಹಿಸಿದರು. ಈಗ ಡಿಕೆ ಶಿವಕುಮಾರ್ಗೂ ಕೂಡ ಮುಖ್ಯ ಸಲಹೆಗಾರರಾಗಿ ನೇಮಕ ಮಾಡಲಾಗಿದೆ. ಮುಖ್ಯ ಸಲಹೆಗಾರರಿಗೆ ಸಂಪುಟ ದರ್ಜೆಯ ಸ್ಥಾನಮಾನವನ್ನ ನೀಡಲಾಗಿದೆ. ಕಾಂಗ್ರೆಸ್ನ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಕನಗೋಳ್. 2023ರ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಗೆಲುವಿಗೆ ತಂತ್ರವನ್ನ ರೂಪಿಸಿ ಸೂಚನೆಗಳನ್ನ ನೀಡಿ ಅಭೂತಪೂರ್ವ ಗೆಲುವನ್ನ ಸಾಧಿಸಲಿಕ್ಕೆ ಸಹಕಾರಿಯಾದಂತಹ ಕನಗೋಳ್ ಅವರಿಗೆ ಪ್ರಮುಖ ಹುದ್ದೆಯನ್ನ ನೀಡಲಾಗಿದೆ. ಮುಂದಿನ ಚುನಾವಣೆಗಳ ಗೆಲುವು ಹಾಗೂ ಸರ್ಕಾರದ ಜನಪರ ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ಸರ್ಕಾರದ ಪರ ಜನರ ಒಲವು ಬರುವಂತಹ ರೀತಿಯಲ್ಲಿ ಸಿಎಂ ಕಾರ್ಯವನ್ನು ನಿರ್ವಹಿಸುವಂತಹ ರೀತಿಯಲ್ಲಿ ಕನಗೋಳ್ ಸಲಹೆಯನ್ನ ನೀಡಲಿದ್ದಾರೆ. ಅವರ ಸಲಹೆಯಂತೆ ಮುಖ್ಯಮಂತ್ರಿಗಳು ಇನ್ಮುಂದೆ ಕಾರ್ಯಗಳನ್ನ ನಿರ್ವಹಿಸ್ತಾರೆ. ಈ ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಸುನೀಲ್ ಕನಗೋಳ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಯಾರು ಈ ಸುನೀಲ್ ಕನಗೋಳ್? ಅವರಿಗೆ ಈ ಒಂದು ಪ್ರಮುಖವಾದ ಹುದ್ದೆಯನ್ನ ನೀಡಿರೋದ್ರ ಹಿಂದೆ ಅವರ ಶ್ರಮ ಏನಿತ್ತು? ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖವಾದಂತಹ ಕಾರಣಕರ್ತರು ಅಂತಂದ್ರೆ ಅದು ಸುನೀಲ್ ಕನಗೋಳ್ ಅವರು. ಸುನೀಲ್ ಕನಗೋಳ್ ಅವರು ಕೊಟ್ಟಂತ ಸಲಹೆ, ಕಾರ್ಯತಂತ್ರ ಮತ್ತೆ ತಂತ್ರಗಾರಿಕೆಯ ಮೇಲೆ ರಾಜ್ಯ ಕಾಂಗ್ರೆಸ್ ನಾಯಕರು ಯಾವ ರೀತಿಯಾಗಿ ಮತದಾರರನ್ನ ಸೆಳೆಯಬೇಕು ಮತ್ತೆ ಅಂತಿಮವಾಗಿ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಬೇಕು ನಿಟ್ಟಿನಲ್ಲಿ ಗೆಲ್ಲುವುದಕ್ಕೆ ಪ್ರಮುಖವಾದಂತಹ ಕಾರಣಕರ್ತರು ಈಗ ಸುನೀಲ್ ಕನಗೋಳ್ ಅವರು. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಹೀಗಾಗಿ ಅವ್ರನ್ನ ಮುಖ್ಯ ಸಲಹೆಗಾರನಾಗಿ ನೇಮಕವನ್ನ ಮಾಡೋದ್ರ ಮುಖಾಂತರವಾಗಿ ಅವರ ಸಲಹೆಗಳಂತೆ ಅವರ ಕಾರ್ಯತಂತ್ರಗಳ ಆಧಾರದ ಮೇಲೆ ಬರ್ತಕ್ಕಂಥ ಚುನಾವಣೆಗಳನ್ನ ಗೆಲ್ಲುವಂಥದ್ದು ಮತ್ತೆ ಜನಪರವಾದಂತಹ ಒಂದು ಕಾರ್ಯತಂತ್ರವನ್ನು ರೂಪಿಸುವಂಥದ್ದು, ಅಂದ್ರೆ ಸರ್ಕಾರದ ಪರವಾಗಿ ಜನಾಭಿಪ್ರಾಯವನ್ನು ಮೂಡಿಸುವಂಥದ್ದು, ಆ ಮುಖಾಂತರವಾಗಿ ಬರ್ತಕ್ಕಂಥ ಯಾವುದೇ ಒಂದು ಚುನಾವಣೆಗಳನ್ನಾಗಿರ್ಬೋದು ಪ್ರತಿಪಕ್ಷಗಳನ್ನು ಎದುರಿಸುವಂಥದ್ದು, ಹೀಗೆ ಒಂದಷ್ಟು ಸಲಹೆಗಳ ಆಧಾರದ ಮೇಲೆ ಮುಂದಿನ ನಡೆಯನ್ನ ತೋರುವಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿನೇ ಸುನೀಲ್ ಕನಗೋಳ್ ಅವ್ರನ್ನ ಈಗ ಮುಖ್ಯ ಸಲಹೆಗಾರನಾಗಿ ನೇಮಕವನ್ನ ಮಾಡಲಾಗಿರುವಂತದ್ದು. ಈ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ರು 3 ವರ್ಷಗಳ ಕಾಲ. ಆ ಸಂದರ್ಭದಲ್ಲೂ ಕೂಡ ಸುನೀಲ್ ಕನಗೋಳ್ ಅವ್ರನ್ನ ರಾಜ್ಯದ ಮುಖ್ಯ ಸಲಹೆಗಾರಾಗಿ ನೇಮಕವನ್ನ ಮಾಡಲಾಗಿತ್ತು. ಮತ್ತೆ 3 ವರ್ಷಗಳ ಅವಧಿಯಲ್ಲೂ ಕೂಡ ಅವರ ಸಲಹೆಗಳಂತೆ ಅವರ ಮಾರ್ಗದರ್ಶನದಂತೆ ಸಿದ್ದರಾಮಯ್ಯ ಕೂಡ ಎಲ್ಲೊಂದ್ ಕಡೆ ಕಾರ್ಯತಂತ್ರವನ್ನು ಕೂಡ ರೂಪಿಸಿದ್ರು. ಈಗ 2 ವರ್ಷಗಳಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಅದೇ ಮುಖ್ಯಮಂತ್ರಿಗಳಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಬರ್ತಕ್ಕಂತ 2028ರ ಚುನಾವಣೆ ಕೂಡ ಈಗಾಗಲೇ ಕಾಂಗ್ರೆಸ್ಗೆ ಟಾರ್ಗೆಟ್ ಆಗಿದೆ. ಈ ಒಂದು 2 ವರ್ಷಗಳಲ್ಲಿ ಯಾವೆಲ್ಲ ಯೋಜನೆಗಳನ್ನ ಜಾರಿ ಮಾಡಬೇಕು ಮತ್ತೆ ಜನರನ್ನ ಯಾವ ರೀತಿಯಾಗಿ ಹೇಳಬೇಕು ಮತ್ತೆ ಯಾವೆಲ್ಲ ಯೋಜನೆಗಳು ಜನರಿಗೆ ಮುಟ್ಟುವಂತ ಮನಸ್ಸಿಗೆ ಮುಟ್ಟುವಂತ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ಮಾಡಬೇಕು, ಹೀಗೆ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕೋದ್ರ ಮುಖಾಂತರವಾಗಿ ಬರ್ತಕ್ಕಂಥ ಚುನಾವಣೆ ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಈಗ ಸುನೀಲ್ ಕನಗೋಳ್ ಅವರಿಗೆ ಮುಖ್ಯ ಹುದ್ದೆ ಅಂದ್ರೆ ಸಚಿವರುಗಳು ಯಾವೆಲ್ಲ ಸಂಪುಟದ ಸ್ಥಾನಮಾನವನ್ನ ಕೊಡ್ತಾರೆ ಅದೇ ರೀತಿಯಾಗಿ ಸಚಿವರ ಸೌಲಭ್ಯಗಳನ್ನ ಕೊಟ್ಟಂತೆ ಈಗ ಸುನೀಲ್ ಕನಗೋಳ್ ಅವರಿಗೂ ಕೂಡ ಆ ಒಂದು ಹುದ್ದೆಯನ್ನ ಈಗಾಗಲೇ ಕ್ರಿಯೇಟ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಸರ್ಕಾರ ಅದರ ಮುಖ್ಯವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈಗಾಗಲೇ ಅವರಿಗೆ ಹುದ್ದೆಯನ್ನ ಕೊಟ್ಟಿರುವಂತದ್ದು. ಮುಂದಿನ ಚುನಾವಣೆಗೆ ರಾಜ್ಯ ಕಾಂಗ್ರೆಸ್ಗೆ ಪೂರಕವಾಗಿ ಏನು ವಾತಾವರಣ ಕರ್ನಾಟಕದಲ್ಲಿ ಇರಬೇಕು ಅದಕ್ಕೆ ಪೂರಕವಾಗಿ ಸುನೀಲ್ ಕನಗೋಳ್ ಅವರು ಕೆಲಸವನ್ನ ಮಾಡಲಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿನೇ ಸರ್ಕಾರದ ಹುದ್ದೆಯ ಪ್ರಮುಖ ಹುದ್ದೆಯನ್ನ ಈಗಾಗಲೇ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತದ್ದು. ಸುನೀಲ್ ಕನಗೋಳ್ ಅವರು ಕೇವಲವಾಗಿ ಕರ್ನಾಟಕಕ್ಕಲ್ಲ, ಬೇರೆ ಬೇರೆ ರಾಜ್ಯ ತೆಲಂಗಾಣ ಆಗಿರ್ಬೋದು ಮತ್ತೆ ಮುಖ್ಯವಾಗಿ ಕಾಂಗ್ರೆಸ್ ಗೆದ್ದಿರ್ತಕ್ಕಂಥ ರಾಜ್ಯಗಳಲ್ಲೂ ಕೂಡ ಒಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅವರ ಸಲಹೆಯಾದ ಆಧಾರದ ಮೇಲೆ ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವಂತದ್ದು ಮತ್ತೆ ಲೋಕಸಭಾ ಚುನಾವಣೆ ಕೂಡ ಅವ್ರ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಬರ್ತಕ್ಕಂತ ಒಂದು ಚುನಾವಣೆ ಕೂಡ ಅತ್ಯಂತ ಮಹತ್ವನ ಪಡ್ಕೊಂಡಿದೆ. ಇಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಈಗಾಗಲೇ ಚುನಾವಣೆ ಎದುರಿಸುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಸನ್ನದ್ಧವಾಗ್ತಾ ಇದ್ದಾರೆ. ಹಾಗಾಗಿ ಸುನೀಲ್ ಕನಗೋಳ್ ಅವರು ಏನು ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಸಲಹೆಗಳನ್ನ ಆ ಒಂದು ಸಲಹೆಗಳ ಆಧಾರದ ಮೇಲೆ ಮುಂದಿನ ಕಾರ್ಯತಂತ್ರ ರೂಪಿಸೋದಕ್ಕೆ ಈಗ ಸರ್ಕಾರದಲ್ಲಿ ಒಂದು ಪ್ರಮುಖ ಹುದ್ದೆಯನ್ನ ಕೊಟ್ಟಿರುವಂತದ್ದು. ಚೈತ್ರ, ಧನ್ಯವಾದ ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ. ಡಿಕೆ ಶಿವಕುಮಾರ್ ಸಂಪುಟ ಸೇರಲು 2ನೇ ಪಟ್ಟಿ ಸಿದ್ಧಗೊಳ್ತಾ ಇದೆ. ಡಿಕೆಶಿ ಸಂಪುಟವನ್ನ ಸೇರೋದಕ್ಕೆ ಹಿರಿಯ ನಾಯಕರಿಂದ ಕಸರತ್ತು ಮುಂದುವರೆದಿದೆ. ಮುದ್ದೇಬಿಹಾಳ ಶಾಸಕ ಅಪ್ಪಾಜಿ ನಾಡಗೌಡ ಕೂಡ ಸಚಿವ ಸ್ಥಾನವನ್ನ ನೀಡುವಂತೆ ಮನವಿ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗ ಜಾತಿ ವಿಚಾರದಲ್ಲೂ ಕೂಡ ನಾನೇ ಹಿರಿಯ ಅನ್ನುವಂಥದ್ದು ನಾಡಗೌಡರ ವಾದ. ಪಕ್ಷಕ್ಕಾಗಿ ದುಡಿದಿದ್ದೇನೆ, ಮಂತ್ರಿ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಮೂಲ ಕಾಂಗ್ರೆಸ್ಸಿನ ಅತ್ಯಂತ ಹಿರಿಯ ರಾಜಕಾರಣಿಗಳು ಅಂತ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ
HK ಪಾಟೀಲರು ಮೊದಲೇ ಸ್ಥಾನದಲ್ಲಿ ಬರ್ತಾರೆ, ತದನಂತರ ಅಪ್ಪಾಜಿ ನಾಡಗೌಡರು ಬರ್ತಾರೆ. ಅದರಲ್ಲಿ ಯಾವುದೇ ಸಂದೇಹನೇ ಇಲ್ಲ. 1983ರಿಂದ ಕಾಂಗ್ರೆಸ್ನಲ್ಲಿದ್ದು ಜಿಲ್ಲಾ ಪಂಚಾಯಿತಿ, ಅದೇ ರೀತಿಯಾಗಿ 1989ರಲ್ಲಿ ಪ್ರಥಮ ಬಾರಿಗೆ ಶಾಸಕರಾಗಿ, ಕಿಸಾನ್ ಸೆಲ್ಲಿನ ವೈಸ್ ಕನ್ವೀನರ್ ಆಗಿ ಇಡೀ ರಾಜ್ಯದ ಒಂದು ಪಕ್ಷದಲ್ಲಿ ಕೆಲಸ ಮಾಡಿ, ಇವೆಲ್ಲ ಕೂಡ ನನ್ನ ಹಿನ್ನೆಲೆ ಇದೆ. ಅದಕ್ಕೋಸ್ಕರ ನಾನು ಒತ್ತಿ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಬರುವಂತಹ ಮಂತ್ರಿಮಂಡಲದಲ್ಲಿ ನಾನು ಇರಲೇಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಮೇಲೆ ಇರ್ತಕ್ಕಂಥ ನಮ್ಮ ಹೈಕಮಾಂಡಿನ ಎಲ್ಲ ನಾಯಕರುಗಳು ಕೂಡ ನಾನು ಮನವರಿಕೆ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಕಾಸ್ಟ್ ಕಾಂಬಿನೇಷನ್ ಭಾಳ ಪಾಸಿಟಿವ್ ಆಗ್ತಾ ಇದೆ. ಪ್ರತಿ ಸಲ ಲಿಂಗಾಯತರಲ್ಲಿ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಲಿಂಗಾಯತ ಸಮುದಾಯದಲ್ಲಿ ನಾನು ಒಬ್ಬನು ಬರ್ತೇನೆ. ಹೈದರಾಬಾದ್ ಕರ್ನಾಟಕ ರೀಜನ್ನು, ಬಾಂಬೆ ಕರ್ನಾಟಕ ರೀಜನ್ದಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಒಂದು ಪ್ರಬಲ ಸಮಾಜದಲ್ಲಿ ನಾನು ಕೂಡ ಹುಟ್ಟಿದ್ದೇನೆ. ಅದನ್ನು ನಾನು ಹೇಳಕ್ಕೆ ಇಲ್ಲಿವರೆಗೂ ಹೋಗಿಲ್ಲ. ಯಾಕಪ್ಪ ಅಂದರೆ ನಾವು ಪಕ್ಷ ನಿಷ್ಠೆ ಇರೋದ್ರಿಂದ ಕಾಂಗ್ರೆಸ್ಸೇ ನಮ್ಮ ಧರ್ಮ ಅಂತ ತಿಳ್ಕೊಂಡು ಇಲ್ಲಿವರೆಗೂ ಬಂದಿದ್ದೇನೆ. ಆದರೆ ಅನಿವಾರ್ಯ, ಇವತ್ತು ಪ್ರತಿಯೊಂದು ಜಾತಿಯ ಲೆಕ್ಕಾಚಾರದ ಮೇಲೆ ನಡೀತಾ ಇರೋದ್ರಿಂದ ಇದನ್ನು ಹೇಳ್ತಕ್ಕಂಥ ಅನಿವಾರ್ಯತೆಗೆ ನಾನು ಬಂದಿದ್ದೆ. ನಾಳೆಯಿಂದ ಖಾಸಗಿ ಬಸ್ ಟಿಕೆಟ್ ದರ ಏರಿಕೆ ಆಗಲಿದೆ. ಸ್ಟೇಜ್ ಕ್ಯಾರಿಯೇಜ್ ಬಸ್ ಟಿಕೆಟ್ ದರ ಹೆಚ್ಚಳವಾಗಲಿದೆ. ಡೀಸೆಲ್ ದರ ಏರಿಕೆಯಾದ ಹಿನ್ನೆಲೆಯಲ್ಲಿ ಎಲ್ಲ ಖಾಸಗಿ ಬಸ್ಗಳ ದರ ಏರಿಕೆ ಆಗ್ತಾ ಇದೆ. 5%ರಿಂದ 8%ರವರೆಗೆ ದರ ಪರಿಷ್ಕರಣೆ ಮಾಡಲಾಗುತ್ತೆ. ಡೀಸೆಲ್ ಜೊತೆಗೆ ವಾಹನದ ಬಿಡಿ ಭಾಗಗಳ ದರ ಕೂಡ ಸಾಕಷ್ಟು ಹೆಚ್ಚಳವಾಗಿದೆ. 5%ರಿಂದ 8%ರಷ್ಟು ಪರಿಷ್ಕರಣೆಯನ್ನ ಮಾಡಲಾಗುತ್ತೆ. ಡೀಸೆಲ್ ದರ ಕೂಡ ಹೆಚ್ಚಳವಾಗಿದೆ. ಇದರ ಜೊತೆಗೆ ಆ ವಾಹನದ ಬಿಡಿ ಭಾಗಗಳ ದರ ಕೂಡ ಸಾಕಷ್ಟು ಹೆಚ್ಚಳವಾಗಿದೆ. ಟೈರ್ ರಿಸೋಲಿಂಗ್ ದರವೂ ಕೂಡ ಏರಿಕೆಯಾಗಿದೆ. ರಾಜ್ಯದಲ್ಲಿ 5,000ಕ್ಕೂ ಅಧಿಕ ಖಾಸಗಿ ಬಸ್ಗಳಿದೆ. ನಾಳೆಯಿಂದಲೇ ನೂತನ ದರ ಏರಿಕೆ ಜಾರಿಯಾಗುವಂತಹ ಸಾಧ್ಯತೆ ಇದೆ. ಒಕ್ಕೂಟದ ರಾಜ್ಯ ಅಧ್ಯಕ್ಷ ಕೊಯ್ಲಾಡಿ ಸುರೇಶ್ ನಾಯ್ಕ್ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ನಾಳೆಯಿಂದ ಖಾಸಗಿ ಬಸ್ ಟಿಕೆಟ್ ದರ ಏರಿಕೆಯಾಗುತ್ತೆ ಅಂತ ಅಧ್ಯಕ್ಷರು ಮಾಹಿತಿಯನ್ನು ನೀಡಿದ್ದಾರೆ. ಸ್ಟೇಜ್ ಕ್ಯಾರಿಯೇಜ್ ಬಸ್ ಟಿಕೆಟ್ ದರ ಹೆಚ್ಚಳ ಆಗ್ತಾ ಇದೆ. ಡೀಸೆಲ್ ದರ ಏರಿಕೆಯಾದ ಹಿನ್ನೆಲೆಯಲ್ಲಿ ಪ್ರತಿಯೊಂದು ವಸ್ತುಗಳ ಬೆಲೆ ಕೂಡ ಹೆಚ್ಚಳ ಆಗ್ತಾ ಇದೆ. ಇದರ ಜೊತೆಗೆ ಖಾಸಗಿ ಬಸ್ಗಳ ದರದ ಹೊರೆ ಕೂಡ ಜನಸಾಮಾನ್ಯರ ಮೇಲೆ ಬೀಳ್ತಾ ಇದೆ. ನಾಳೆಯಿಂದ ಇಡೀ ರಾಜ್ಯಕ್ಕೆ ಅನುಗುಣವಾಗುವ ಹಾಗೆ 3%ರಿಂದ 8%ವರೆಗೆ ಹಾಲಿ ದರವನ್ನು ಪರಿಷ್ಕರಣೆ ಮಾಡಿ ಹೊಸ ದರವನ್ನು ಜಾರಿ ಮಾಡ್ತಾ ಇದ್ದೇವೆ. ಕಳೆದ ಹಲವಾರು ದಿನದಿಂದ 8 ರೂಪಾಯಿ ಚಿಲ್ಲರೆ ಡೀಸೆಲ್ ದರ ಜಾಸ್ತಿ ಆಗಿದೆ. 1 ವರ್ಷದ ಹಿಂದೆ ರಾಜ್ಯ ಸರ್ಕಾರ 3 ರೂಪಾಯಿ ಜಾಸ್ತಿ ಮಾಡಿದೆ. ತದನಂತರ ಈ ಡೀಸೆಲ್ ದರ ಜಾಸ್ತಿ ಆದ ಅದರ ಬೆನ್ನಲ್ಲೇ ಅದಕ್ಕೆ ಸಂಬಂಧಪಟ್ಟ ಆಯಿಲ್ ಇರ್ಬೋದು, ಆ್ಯಡ್ ಬ್ಲೂ ಇರ್ಬೋದು, ಟೈರ್ ರಿಸೋಲಿಗೆ ಇರ್ಬೋದು, ಎಲ್ಲದಕ್ಕೂ 10ರಿಂದ 15% ದರ ಜಾಸ್ತಿ ಆಗಿದೆ. ಸಾರಿಗೆ ವ್ಯವಸ್ಥೆ, ಖಾಸಗಿ ಸಾರಿಗೆ ವ್ಯವಸ್ಥೆ ಅತ್ಯಂತ ಆತಂಕದಲ್ಲಿದೆ. ಯಾಕಂದರೆ ನಮಗೆ ದಿನ ಖರ್ಚನ್ನು ಸರಿದೂಗಿಸಲಿಕ್ಕೆ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾಳೆಯಿಂದ ಇಡೀ ರಾಜ್ಯಕ್ಕೆ ಜಾರಿಯಾಗುವಾಗೆ ಏನು ನಮಗೆ ಕರ್ನಾಟಕ ಸರ್ಕಾರ ದರ ಪರಿಷ್ಕರಣೆ ನೋಟಿಫಿಕೇಶನ್ ಇದೆ, ಆ ನೋಟಿಫಿಕೇಶನ್ ಇರುವ ಏನು ಸೆಸ್ ಹಾಕಲಿಕ್ಕೆ ನಮಗೆ ಪ್ರಯೋಜನ ಇದೆ, ಅದರ ಅನ್ವಯ ನಾಳೆಯಿಂದ 3%ರಿಂದ 8% ಸೆಸ್ ಹಾಕಿ ರಾಜ್ಯಾದ್ಯಂತ ಬಸ್ ದರವನ್ನು ಪರಿಷ್ಕರಣೆ ಮಾಡಿದ್ದೇವೆ. ರಾಜ್ಯಾದ್ಯಂತ 6,000 ಬಸ್ಸು. ಜನಸಾಮಾನ್ಯರಿಗೆ ಈಗಾಗಲೇ ಸಾಕಷ್ಟು ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಇದ್ರ ಜೊತೆಗೆ ನಾಳೆಯಿಂದ ಖಾಸಗಿ ಬಸ್ ಟಿಕೆಟ್ ದರ ಹೆಚ್ಚಳ ಆಗ್ತಾ ಇದೆ.